ಎಷ್ಟೊಂದು ಬಟ್ಟೆ ತರಿಸಿದ್ರೆ ಬಿಗ್ ಬಾಸ್ ಕಾವ್ಯ ಗೌಡ ಅವರು ಒಂದ್ ಸೈಡ್ ಹಾಕೊಂಡ್ರೆ ಮಿಡಿ ತರ ಆಗ್ಬಿಡುತ್ತೆ. 2 ಬಂದಿದೆ ಇದು ಅಂತೂ ನನ್ನ ಫೇವ್ರೆಟ್. ಲಿಪ್ಸ್ಟಿಕ್ ಗಿಂತ ಲಿಪ್ ಲೈನರ್ ಕಲೆಕ್ಷನ್ ತುಂಬಾ ಜಾಸ್ತಿ ಇರೋದು. ಏನ್ ಅನ್ಸುತ್ತೆ ಹೇಳಿ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ತುಂಬ ಮೆಸೇಜ್ಗಳು ನನಗೆ ಯಾಕೆ ಮೀಶೋ ಹಾಲ್ ಮಾಡ್ತಿಲ್ಲ ಅಂತ. ಸೊ ಏನಕ್ಕೆ ರೀಸನ್ ಅಂದರೆ ನಂದು ಫೋನ್ ಹಾಳಾಗಿತ್ತು. ಸೊ ಹಂಗಾಗಿ ಯಾವುದೇ ಥರದ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹಾಗಾಗಿ ಇಷ್ಟು ದಿನ ಮೀಶೋ ಹಾಲ್ ಮಾಡ್ದೇನೆ ಸ್ಟಾಪ್ ಮಾಡಿದೆ. ಮತ್ತೆ ಮೀಶೋಯಿಂದ ಒಂದಿಷ್ಟು ಇಷ್ಟು ಪರ್ಚೇಸ್ ಮಾಡಿದ್ದೀನಿ. ಏನೆಲ್ಲ ಅಂತ ನಿಮಗೂ ತೋರಿಸ್ತೀನಿ. ಕೊನೆವರೆಗೂ ವಿಡಿಯೋನ ಮಿಸ್ ಮಾಡಿದೆ, ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮೀಶೋ ಹಾಲ್ನ ಯಾರೆಲ್ಲ ಮಿಸ್ ಮಾಡ್ಕೊತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ನಿಜವಾಗ್ಲೂ ನೀವು ನಂಬಲ್ಲ, ಎಷ್ಟೊಂದು ಬಟ್ಟೆ ತರಿಸಿದ್ದೀನಿ. ಹಾಗೆ ನನಗೆ ಪಾಪಗೋಸ್ಕರ ಒಂದಿಷ್ಟು ಐಟಮ್ ತರಿಸಿದ್ದೀನಿ, ಹಾಗೆ ಡ್ರೆಸ್ಸಸ್ನ ತರಿಸಿದ್ದೀನಿ. ಸೊ ಒಂದೊಂದಾಗಿ ತೋರಿಸ್ತೀನಿ ಏನೆಲ್ಲ ತರಿಸಿದ್ದೀನಿ ಅಂತ. ಒಂದು ಬಂದ್ಬಿಟ್ಟು ಸ್ಕರ್ಟ್ ಮತ್ತು ಟಾಪ್ನ ತರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಬಂದಿದೆ. ಸೊ ಒಳಗಡೆ ಲೈನಿಂಗ್ ಸಹ ಕೊಟ್ಟಿದ್ದಾರೆ. ಸೊ 1 ಲೇಯರ್ ಅಲ್ಲ 2 ಲೇಯರ್ಸ್ ಸ್ಕರ್ಟ್ ಇದು. ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಸೊ ಇಲ್ಲಿ ಒಳಗಡೆ ಈ ಥರ 1 ಲೇಯರ್ ಲೈನಿಂಗ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಇದು ಮತ್ತು ವೈಟ್ ಕಲರ್ ಟಾಪ್, ಕಾಟನ್ ಟಾಪ್ ಇದು. ಸೊ ಸ್ಲೀವ್ಸಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ವಿ ಶೇಪ್ ನೆಕ್ ಇದೆ, ಮತ್ತು ಮುಂದೆ ಈ ಥರ ಕೊಟ್ಟಿದ್ದಾರೆ. ಕುರ್ತಾ ಸೆಟ್ನ ತರಿಸಿದ್ದೀನಿ. ಸೊ ಇವಾಗಂತೂ ಫುಲ್ಲು ಟ್ರೆಂಡಿಂಗಲ್ಲಿರೋದು ರೆಸ್ಟ್ ಆರೆಂಜು. ಸೊ ಸೇಮ್ ಅದಕ್ಕೋಸ್ಕರನೇ ನಾನು ರೆಸ್ಟ್ ಆರೆಂಜಲ್ಲಿ 2 ಪೀಸ್ ಕುರ್ತಾ ಸೆಟ್ನ ತರಿಸಿದ್ದೀನಿ. ಸೊ ಇದು ಪ್ಯಾಂಟ್ ಬಂದುಬಿಟ್ಟು ಫುಲ್ ಪ್ಲೇನ್ ಇದೆ, ಏನೂ ಡಿಸೈನ್ ಇಲ್ಲ, ಫುಲ್ ಪ್ಲೇನ್. ಸೊ ಟಾಪ್ ಬಂದುಬಿಟ್ಟು ಈ ಥರ ಇದೆ, ಫ್ರಂಟ್ ಡಿಸೈನ್ ಮಾಡಿದ್ದಾರೆ. ಸೊ ಹಾಗೆ ಸ್ಲೀವ್ಸ್ಗೂ ವರ್ಕ್, ಎಂಬ್ರಾಯ್ಡ್ರಿ ವರ್ಕ್ ಮಾಡಿದರೆ ಅಷ್ಟೇ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಾಟನ್ ವೇರು ಈ ಸಮ್ಮರ್ ಸೀಸನ್ಗಂತೂ ತುಂಬಾ ಕಂಫರ್ಟಬಲ್ ಅಂತಲೇ ಹೇಳ್ಬೋದು. ಸೊ ಈ ಥರ ಇದೆ, ಸೊ ಹಾಕೊಂಡಾಗ ಸಕ್ಕತ್ತಾಗಿ ಕಾಣಿಸುತ್ತೆ. 3 ಪೀಸ್ ಸೆಟ್ಸ್ ಕುರ್ತಾ ಸೆಟ್ ತರಿಸಿರೋದು ಇದು. ಸೊ ಇದು ಬಂದು ವೈಟ್ ಅಲ್ಲ, ಆಫ್ ವೈಟ್ ಅಂತಾರಲ್ಲ, ಸೊ ಅದೇ ಥರ ಆ ಥರ 3 ಪೀಸ್ ಸೆಟ್ಟು. ಸೊ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. 3/4 ಸ್ಲೀವು. ಪ್ಯಾಂಟ್ ಬಂದು ಫುಲ್ ಪ್ಲೇನ್ ಇದೆ, ಲೆಂತ್ ಸ್ವಲ್ಪ ಪರವಾಗಿಲ್ಲ. ದುಪ್ಪಟ್ಟದು ಸೇಮ್, ಪ್ಯಾಂಟು ಟಾಪು ಮತ್ತು ದುಪ್ಪಟ್ಟ ಎಲ್ಲ ಒಂದೇ ಕಲರು. ನಾನು ತರಿಸಿರೋದು ಎಲ್ಲ ಅಂಡರ್ 600 ರುಪೀಸ್ ಒಳಗಡೆ ತರಿಸಿರೋದು. ತುಂಬ ಕಡಿಮೆ ಬಜೆಟಲ್ಲೇ ತರಿಸಿರೋದು. ಕ್ವಾಲಿಟಿ ಮೇಲೆ ತುಂಬ ಚೆನ್ನಾಗಿದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ. ಸ್ಲೀವ್ ಬಂದ್ಬಿಟ್ಟು ಈ ಥರ ಇದೆ, ಹಿಂದೆ ಎಲಾಸ್ಟಿಕ್ ಬಂದಿದೆ. ಸೊ ಹಾಗಾಗಿ ಕಂಫರ್ಟಬಲ್ ಆಗಿರುತ್ತೆ. ಟೈಟು ಲೂಸ್ ಆ ಥರ ಏನು ಅನ್ಸಲ್ಲ, ನಮಗೆ ಹೆಂಗೆ ಬೇಕಂಗೆ ಫಿಟ್ ಆಗುತ್ತೆ. ಈ ಥರ ಇದೆ. ಇದು ಅಷ್ಟೇ ನಾನು ಎಲ್ಲಿ ನೋಡಿದ್ದು ಅಂದರೆ ಬಿಗ್ ಬಾಸ್ ಕಾವ್ಯ ಗೌಡ ಅವರು ಹಾಕ್ಕೊಂಡಿದ್ರು, ಆರೆಂಜ್ ಕಲರ್ ಹಾಕ್ಕೊಂಡಿದ್ರು ಅವರು. ಸೊ ನಾನು ಇದನ್ನು ಬ್ಲ್ಯಾಕ್ ಕಲರಲ್ಲಿ ತರಿಸಿದ್ದೀನಿ. ಫುಲ್ ಕಾಟನ್ ಮೆಟೀರಿಯಲಲ್ಲಿ ತುಂಬ ಚೆನ್ನಾಗಿದೆ, ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ. ಸೊ ಸೈಜ್ XXL ತರಿಸ್ಬಿಟ್ಟಿದ್ದೀನಿ, ತುಂಬ ಲೂಸ್ ಆಗಿಬಿಡುತ್ತೆ. ಸೊ ಎಕ್ಸ್ಚೇಂಜ್ ಮಾಡ್ಕೋಬೇಕು L ಸೈಜ್ಗೆ. ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ನಾನು ಆರೆಂಜ್ ಕಲರ್ ಇರಲಿಲ್ಲ, ನಾನು ತರಿಸಿದಾಗ ಔಟ್ ಆಫ್ ಸ್ಟಾಕ್ ಆಗಿತ್ತು. ಸೊ ಹಂಗಾಗಿ ಬ್ಲ್ಯಾಕ್ ಕಲರ್ ತರಿಸ್ಕೊಂಡೆ. ಮನೆ ಹತ್ರ ಹಾಕೊಳ್ಳೋಕ್ಕೆ ಅಂತ 2 ಪ್ಲಾಜಾ ಪ್ಯಾಂಟ್ ತರಿಸಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟೇ ತರಿಸ್ಬಿಟ್ಟಿದ್ದೀನಿ, ಬಟ್ ಚೆನ್ನಾಗಿ ಕಾಣಿಸುತ್ತೆ. ಎಲಾಸ್ಟಿಕ್ದು ಎಷ್ಟು ಸಕ್ಕತ್ತಾಗಿದೆ, ಎಷ್ಟು ಫ್ರೀ ಸೈಜ್ ಅಂದರೆ ಇಲ್ಲಿ ನೋಡಿ, ಮಿಡಿ ಆಗ್ಬೋದು. ಒಂದು ಸೈಡ್ ಹಾಕೊಂಡ್ರೆ ಮಿಡಿ ಥರ ಆಗ್ಬಿಡುತ್ತೆ. ಸೊ ಫುಲ್ಲು ಈ ಥರ ಇದೆ. ಪ್ಯಾಕ್ ಆಫ್ 2 ಬಂದಿದೆ ಇದು. ಸೊ ಅದೊಂದು ಬ್ಲ್ಯಾಕ್ ಆ್ಯಂಡ್ ವೈಟು, ಮತ್ತು ಇದು ಪ್ರಿಂಟೆಡ್ ಇರೋ ಒಂದು ತರಿಸಿರೋದು. ಸೊ ಪ್ರಿಂಟೆಡ್ ವರ್ಕ್ದೊಂದು ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ದೊಂದು, ಬಟ್ ತುಂಬ ಚೆನ್ನಾಗಿದೆ. ಒಂದು ಡ್ರೆಸ್ನ ತರಿಸಿದ್ದೀನಿ. ಪ್ಯಾಂಟ್ ಬಂದುಬಿಟ್ಟು ಇದು ಮಿಕ್ಸು, ಪಾಲಿಸ್ಟರ್ ಮತ್ತು ವಿತ್ ಕಾಟನ್ ಮಿಕ್ಸ್ ಇದೆ, ಈ ಥರ ಇದೆ.
ನನಗೆ ನಾವು ನೋಡಿದ ತಕ್ಷಣ ಇಷ್ಟ ಆಯಿತು ಪಾಪಗೋಸ್ಕರ. ಸೊ ಇವೆಲ್ಲ ಎಷ್ಟು ತುಂಬಾ ಕಡಿಮೆ ರೇಟು, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ನನ್ನ ಫೇವ್ರೆಟ್. ನನಗೆ ಲಿಪ್ಸ್ಟಿಕ್ಕಿಂತ ಲಿಪ್ ಲೈನರೇ ತುಂಬ ಇಷ್ಟ. ನನ್ನ ಹತ್ರ ಕಲೆಕ್ಷನ್ ನೀವು ನೋಡ್ಬೋದು, ಲಿಪ್ಸ್ಟಿಕ್ಕಿಂತ ಲಿಪ್ ಲೈನರ್ ಕಲೆಕ್ಷನೇ ತುಂಬ ಜಾಸ್ತಿ ಇರೋದು. ಅಷ್ಟು ಇಷ್ಟ ನನಗೆ. ಮೀಶೋದಲ್ಲಿ ಸರ್ಚ್ ಮಾಡುವಾಗ ಅಂಡರ್ 150 ರುಪೀಸ್ಗೇನೋ ಇಷ್ಟು 12 ಶೇಡ್ಸು ನನಗೆ ಬಂದಿದ್ದು ಸಿಕ್ಕಿರೋದು. ನೋಡಿ ಸಕ್ಕತ್ತಾಗಿದೆ. ನಾನು ತಗೊಂಡಿದ್ದೆ ಸ್ಟುಡಿಯೋದಲ್ಲಿ, 1 ಪೀಸ್ಗೆ 50 ರುಪೀಸ್ ಕೊಟ್ಟು ತಗೊಂಡಿದ್ದೆ. ಸೊ ಇದಕ್ಕೆಲ್ಲ ಸೇರಿಸಿ 150 ರುಪೀಸ್ ಆಗಿದೆ, ಅದು 50 ರುಪೀಸ್. ಇದೆಲ್ಲ 12 ಕಲರ್ಗೆ 150 ರುಪೀಸು. ವರ್ತ್ ಅನಿಸ್ತು. ವರ್ತೇನು ಕೊಡ್ಬೋದು, ಎಷ್ಟು ಬೇಕಾದರೂ ತಗೋಬೋದು. ಸೊ ಹೆಣ್ಮಕ್ಳಿಗೆ ಲಿಪ್ಸ್ಟಿಕ್ ನೀವು ಎಷ್ಟೇ ರೆಡಿ ಆದ್ರೂ ಲಿಪ್ಸ್ಟಿಕ್ ಇಲ್ಲ ಅಂದರೆ ಅದು ಚೆನ್ನಾಗಿ ಅಷ್ಟೇ ತರಿಸಿರೋದು. ಏನು ಅನಿಸುತ್ತೆ ಹೇಳಿ? ಕೀ ಚೈನ್ ಅನಿಸುತ್ತೆ, ಬಟ್ ಇದು ಕೀ ಚೈನ್ ಅಲ್ಲ, ಗ್ಲಾಸ್. ಈ ಥರ ಟ್ವಿಸ್ಟ್ ಮಾಡಿದ್ರೆ ಸೊ ಹೆಂಗಿದೆ, ಈ ಥರ ರೈಟ್ಗೆ ತಿರುಗಿಸಿದ್ರೆ ಗ್ಲಾಸ್ ಆಗುತ್ತೆ. ಇರೋ ಮನೇಲಿ ಇದಂತೂ ಇರಲೇಬೇಕು. ಈ ಥರ ಇಟ್ಕೊಂಡು ಹೋದರೆ ಅವ್ರಿಗೆ ಹಾಲು, ಜ್ಯೂಸ್ ಇಲ್ಲ ಕಾಫಿ, ನೀರು ಏನಾದರೂ ಸಹ ಕುಡಿಸ್ಬೋದು. ತುಂಬಾ ಚೆನ್ನಾಗಿದೆ. ಈ ಥರ ಇದೆ, ತುಂಬ ಚೆನ್ನಾಗಿದೆ. ಸೊ ನನ್ನ ಮಗನಿಗೆ ತರಿಸಿರೋದು. ನನ್ನ ಮಗನ ಅದೆಷ್ಟು ಟಾಯ್ಸ್ ತರಿಸ್ಬಿಟ್ಟಿದ್ದೀನೋ. ಮೀಶೋದಲ್ಲಿ ಬುಕ್ ಮಾಡಮ್ಮ, ಮೀಶೋದಲ್ಲಿ ಬುಕ್ ಮಾಡೋಣ. ಬುಕ್ಸು ಮ್ಯಾಜಿಕ್ ವಾಟರ್ ಬುಕ್ ಅಂತ. ಸೊ ಯಾವ ಥರ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಸೈಡಲ್ಲಿ ಹಾಕಿರ್ತೀನಿ ಯಾವ ಥರ ಯೂಸ್ ಮಾಡೋದು ಅಂತ ನೋಡ್ಬೋದು. ಪ್ಯಾಕ್ ಆಫ್ 4 ರಿಪೀಟೆಡ್ ಯೂಸ್. ಇದು ಮ್ಯಾಜಿಕ್ ವಾಟರ್ ಬುಕ್ಕು ರಿಪೀಟೆಡ್ ಯೂಸು. ಪ್ಯಾಕ್ ಆಫ್ 4 ಬಂದಿದೆ. ಯಾವ ಥರ ಯೂಸ್ ಮಾಡೋದಂತ ನಾನು ಸೈಡಲ್ಲಿ ಹಾಕಿರ್ತೀನಿ. ಲಾಸ್ಟ್ ಒನ್, ನನ್ನ ಪಾಪ ಫೋಟೋಶೂಟ್ಗೆ ಅಂತ ಫ್ಲಿಪ್ಕಾರ್ಟಿಂದ ಡೆನಿಮ್ ಡ್ರೆಸ್ನ ಸ್ಕರ್ಟ್ನ ತರಿಸಿದೆ. ಬಟ್ ಚೆನ್ನಾಗಿತ್ತು. ಬಟ್ ಇವಾಗ ಮೀಶೋದಲ್ಲಿ 2 ಪೀಸ್, ಬಟ್ ಸೇಮೇ, ಸ್ವಲ್ಪ ಸ್ಲೀವ್ಸ್ ಹತ್ರ ಡಿಫ್ರೆಂಟ್ ಆಗಿದೆ. ಸೊ ಎರಡು ಸಖತ್ ಇಷ್ಟ ಆಯಿತು, ಅದಕ್ಕೋಸ್ಕರ ತರಿಸಿದ್ದೀನಿ. ಇದು ಬಂದು ಡೆನಿಮ್ ಡ್ರೆಸ್ಸು ಸ್ಕರ್ಟಲ್ಲಿ. ಸೊ ಈ ಥರ ಇದೆ, ಹಿಂದೆ ಜಿಪ್ ಕೊಟ್ಟಿದ್ದಾರೆ. ಈ ಥರ ಇದೆ. ಸೊ ರಾಧಿಕಾ ಪಂಡಿತ್ ಅವ್ರು ಹಾಕ್ಕೊಂಡಿದ್ರಲ್ಲ, ಸೊ ಸೇಮ್ ಸಿಮಿಲರ್ ಆಗಿ ಇದೆ. ಬಟ್ ಅವ್ರದ್ದು ಫುಲ್ ಲಾಂಗ್ ಇತ್ತು. ಸ್ವಲ್ಪ ಇದು ಸೊ ನೀ ಲೆಂತ್ವರೆಗೂ ಬರುತ್ತೆ, ನೀವರೆಗೂ ಲೆಂತ್ ಬರುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಈ ಥರ ಸ್ಲೀವ್ಸ್ ಬಂದಿದೆ. ಫ್ರಂಟ್ ಬಂದು ಬಟನ್ಸ್ ಕೊಟ್ಟಿದ್ದಾರೆ. ಸೊ ಬ್ಯಾಕ್ ಬಂದು ಎಲಾಸ್ಟಿಕ್ ಇದೆ ನೋಡಿ, ಎಷ್ಟಾದರೂ ಸ್ಟ್ರೆಚ್ ಮಾಡ್ಬೋದು. ಸಕ್ಕತ್ತಾಗೈತೆ. ಇದು ಬಂದು ನೀಗಿಂತ ಕೆಳಗಡೆ ಬಂದ್ಬಿಟ್ಟು ಎಲ್ ಸೈಜ್. ಸೊ ನೀವು ತರಿಸೋರಾದರೆ ಎಲ್ ಸೈಜ್ ತರಿಸಿ, XXL ಸೈಜ್ ತರಿಸೋರಾದರೆ ಎಲ್ ಸೈಜ್ ತರಿಸಿ ಹಾಕೋಬೋದು. XXL ಆದರೆ ಇನ್ನೂ ಫುಲ್ ಲೂಸ್ ಆಗಿಬಿಡುತ್ತೆ. ಸೊ ಇದು ಕರೆಕ್ಟ್ ಫಿಟ್ ಆಗುತ್ತೆ. ಸೊ ಇಷ್ಟೇ ಗೈಸ್, ಸದ್ಯಕ್ಕೆ ಇಷ್ಟು ಬಂದಿದೆ. ಸೊ ಇದರಲ್ಲಿ ಯಾವುದಾದ್ರೂ ನಿಮಗೆ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಬೈ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ಯಾವ ಥರ ಕಲೆಕ್ಷನ್ ಬೇಕು ಅಂದರೆ ಮಕ್ಕಳಲ್ಲಿ ಕಲೆಕ್ಷನ್ ಬೇಕಾ, ಇಲ್ಲ ಸ್ಯಾರಿ ಕಲೆಕ್ಷನ್ ಬೇಕಾ, ಇಲ್ಲ ಡ್ರೆಸ್ ಕಲೆಕ್ಷನ್ ಬೇಕಾ, ಇಲ್ಲ ಜ್ಯುವೆಲರಿ ಕಲೆಕ್ಷನ್ ಬೇಕಾ, ಸೊ ನಿಮ್ಗೆ ಯಾವ ಥರದ್ದು ಬೇಕೋ ಆ ಥರದನ್ನ ಕಮೆಂಟ್ ಮಾಡಿ. ನೀವು ಯಾವ್ದು ಹೇಳ್ತೀರಾ ಆ ಥರ ತರಿಸಿ ನಾನು ನಿಮಗೆ ಯೂಸ್ಫುಲ್ ಆಗೋ ಥರದ್ದು ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.